ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಸುಸ್ವಾಗತ. ಇವತ್ತು ನಾನು ಬಿರಿಯಾನಿ ಮಸಾಲ ಪೌಡ್ರ್ ಮಾಡ್ತಾಯಿದ್ದೀನಿ. ಬನ್ನಿ ಬಿರಿಯಾನಿ ಮಸಾಲ ಪೌಡ್ರ್ ಮಾಡೋದು ಹೇಗಂತ ಹೇಳಿ ನೋಡೋಣ. ನಾನಿಲ್ಲಿ ಮೊದಲಿಗೆ ಒಂದು ಪ್ಯಾನ್ ಬಿಸಿಗಿಟ್ಟು 3 ಟೇಬಲ್ ಸ್ಪೂನ್ನಷ್ಟು ಕೊತ್ತಂಬರಿ ಬೀಜ ಹಾಕೋತಾ ಇದ್ದೀನಿ. ಹಾಗೆ ಒಂದು 4 ಒಣಮೆಣಸಿನ್ಕಾಯಿ ಹಾಕೊಳ್ಳೋಣ. 1 ಸ್ಪೂನಷ್ಟು ಜೀರಿಗೆ ಹಾಕೋತಾ ಇದ್ದೀನಿ. 1 ಸ್ಪೂನಷ್ಟು ಕಾಳುಮೆಣಸು, ನಂತರ 1 ಟೀ ಸ್ಪೂನ್ ಶಾಹಿ ಜೀರಾ ಹಾಕೋತಾ ಇದ್ದೀನಿ. ಈಗ ಇದಿಷ್ಟು ಹಾಕ್ಕೊಂಡು ಒಂದು ಸಲ ಫ್ರೈ ಮಾಡ್ಕೊಳ್ಳೋಣ. 1-2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು, ತುಂಬ ಏನು ಫ್ರೈ ಮಾಡ್ಕೊಳ್ಳೋದು ಬೇಡ. ಚೆನ್ನಾಗಿ ಇದು ಫ್ರೈ ಆದಮೇಲೆ ಇದನ್ನು ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ಳೋಣ. ಈಗ ಅದೇ ಪ್ಯಾನ್ಗೆ ಒಂದು 2 ಮರಾಠ ಮೊಗ್ಗು ಹಾಕಿ 4 ಕಪ್ಪು ಏಲಕ್ಕಿ, 10 ಏಲಕ್ಕಿನ ಹಾಕೋತಾ ಇದ್ದೀನಿ. ನಂತರ ಇದಕ್ಕೆ ಒಂದು 2 ತುಂಡು ಚಕ್ಕೆ ಹಾಕೊಳ್ಳೋಣ. ಹಾಗೆ 1 ಸ್ಪೂನಷ್ಟು ಸೋಂಪು ಹಾಕೋತಾ ಇದ್ದೀನಿ. ಇದಿಷ್ಟು ಹಾಕೊಂಡು ಒಂದು ಸಲ ಫ್ರೈ ಮಾಡ್ಕೊಳ್ಳಿ. ನಂತರ ಇದಕ್ಕೆ ನಾನಿಲ್ಲಿ 1 ಜಾಕಾಯಿನ ಗುದ್ದುಬಿಟ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 3 ಪಲಾವಿನ ಎಲೆ, 1 ಸ್ಪೂನಷ್ಟು ಇದು ಕಲ್ಲು ಹೂವು ಬರುತ್ತಲ್ಲ ಅದು ಹಾಕೋತಾ ಇದ್ದೀನಿ. ಹಾಗೆ 3 ಸ್ಟಾರ್ ಫ್ಲವರ್ ಹಾಕ್ಕೊಂಡು ಚೆನ್ನಾಗಿ 1-2-3 ನಿಮಿಷ ಫ್ರೈ ಮಾಡಿಕೊಂಡು ಅದೇ ಪ್ಲೇಟ್ಗೆ ಹಾಕೊಳ್ಳಿ. ಸ್ವಲ್ಪ ತಣ್ಣಗಾದ ಮೇಲೆ ಇದನ್ನು ಪೌಡ್ರ್ ಮಾಡ್ಕೋಬೇಕು. ಈ ಬಿರಿಯಾನಿ ಪೌಡ್ರನ್ನ ನೀವು ಚಿಕನ್, ಮಟನ್ ಬಿರಿಯಾನಿ ಅಥವಾ ಟೊಮೊಟೊ ಬಾತ್ಗೂ ಹಾಕಿದ್ರೂ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಒಂದು ಸಲ ಟ್ರೈ ಮಾಡಿ ಈ ಪೌಡ್ರನ್ನು. ನೋಡಿ, ಈಗ ಇಷ್ಟು ನೈಸಾಗಿ ನಾನು ಪೌಡ್ರ್ ಮಾಡ್ಕೊಂಡಿದ್ದೀನಿ. ಇದನ್ನು ನಾನು ಒಂದು ಗ್ಲಾಸ್ ಜಾರ್ಗೆ ಹಾಕಿಬಿಟ್ಟು ತೆಗೆದಿಟ್ಕೊಳ್ತೀನಿ. ನೀವು ಒಂದು ಸಲ ಈ ಪೌಡ್ರನ್ನ ಮಾಡಿ ಹೇಗಾಗಿದೆ ಅಂತೇಳಿ ನಮಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.